ಸ್ಕ್ಯಾಮ್ ಸ್ಕ್ಯಾಮ್ ಯಾರು ತಾನೇ ಮಾಡಿಲ್ಲ ಗುರು. ತರಕಾರಿ 30 ರೂಪಾಯಿ ಆಗಿದ್ರು ಅಮ್ಮನ್ಗೆ 50 ರೂಪಾಯಿ ಅಂತ ಅನ್ನೋದು. ಅಪ್ಪ 500 ರೂಪಾಯಿ ಪೆಟ್ರೋಲ್ ಹಾಕ್ಸು ಅಂತ ದುಡ್ಡು ಕೊಟ್ಟಾಗ 400 ರೂಪಾಯಿ ಹಾಕ್ಸಿ 100 ರೂಪಾಯಿನ ಲಪ್ಟಾಯಿಸೋದು. ಬಾಸ್ ಹತ್ರ ನನಗ್ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ಗೋವಾಲಿ ಚಿಲ್ ಮಾಡೋದು. ಹೀಗೆ ಹೇಳ್ತಾನೆ ಹೋಗ್ಬೋದು. ನಾನು ಹೇಳಿದ ಸ್ಕ್ಯಾಮ್ಗಳು ಮೋರ್ ಆರ್ ಲೆಸ್ ಅಷ್ಟೇನು ವ್ಯತ್ಯಾಸ ಮಾಡಲ್ಲ. ಬಟ್ ಕೆಲವೊಂದು ಸ್ಕ್ಯಾಮ್ಗಳು ಇಡೀ ಸಿಸ್ಟಮ್ ಅನ್ನೇ ಅಲ್ಲಾಡೋ ಹಾಗೆ ಮಾಡ್ಬಿಡುತ್ತೆ. ಅಂತದ್ದೇ ಕೆಲವು ಸಿನಿಮಾಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ ಮುಂದೆ ಹೇಳೋದಕ್ಕೆ ಬಂದಿದ್ದೀನಿ. ನಾವು ಮಾಡ್ತಿರುವಂತಹ ವಿಡಿಯೋಗಳು ಮತ್ತೆ ಅದರ ಹಿಂದಿನ ರಿಸರ್ಚ್ ನಿಮಗೆ ಇಷ್ಟ ಆಗಿದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಯಾಕ್ ತಡ, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಸ್ಕ್ಯಾಮ್ 1992. ರೆಗ್ಯುಲರ್ ಬೇಸಿಸ್ ಮೇಲೆ ಸಾಕಷ್ಟು ಮೂವಿಗಳನ್ನ ಸೀರೀಸ್ಗಳನ್ನ ನೋಡಿ ಅದನ್ನ ರೆಕಮೆಂಡ್ ಮಾಡ್ತಾನೆ ಇರ್ತೀನಿ. ಆದ್ರೆ ಕೆಲವು ಸೀರೀಸ್ಗಳು ಮಾಡೋ ಇಂಪ್ಯಾಕ್ಟ್ ಬೇರೆನೆ ಲೆವೆಲ್ ಅಲ್ಲಿ ಇರುತ್ತೆ. ಆ ಸಾಲ್ಗೆ ಸೇರದೆ ಸ್ಕ್ಯಾಮ್ 1992. ಹನ್ಸಲ್ ಮೆಹ್ತಾ ಅವರು ಈ ಸೀರೀಸ್ ನ ರಚಿಸಿ ನಿರ್ದೇಶಿಸಿದ್ದಾರೆ ಅಂಡ್ ಲೀಡ್ ನಲ್ಲಿ ಕಾಣಿಸ್ಕೊಂಡಿರೋದು ಪ್ರತೀಕ್ ಗಾಂಧಿ ಅವರು. ಇದು ಟ್ರೂ ಇನ್ಸಿಡೆಂಟ್ಸ್ ಮೇಲೆ ಬೇಸ್ ಆಗಿದ್ದು ಸೀರೀಸ್ ನಲ್ಲಿ ನಮ್ಗೆ ಹರ್ಷದ್ ಮೆಹ್ತಾ ಅವರ ಕತೆ ತೋರಿಸಲಾಗಿದೆ. ಸೀರೀಸ್ ನ ಇಂಟ್ರೋ ಮ್ಯೂಸಿಕ್ ಸೀರೀಸ್ ರಿಲೀಸ್ ಆಗಿ 4 ವರ್ಷ ಆದ್ರೂ ಅದೇ ಹೈನ ಕೊಡುತ್ತೆ. ಮುಂಬೈನ ಲೋಯರ್ ಮಿಡಲ್ ಕ್ಲಾಸ್ ಯುವಕನೊಬ್ಬ ಹೇಗೆ ಸ್ಟಾಕ್ ಮಾರ್ಕೆಟ್ ಮನಿ ಮಾರ್ಕೆಟ್ ನಲ್ಲಿ ಡೀಲ್ ಮಾಡ್ತಾ ಮಾಡ್ತಾ ಹೆಂಗೆ ಇಂಡಿಯಾದಲ್ಲೇ ಹೈಯೆಸ್ಟ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯರ್ ಆಗ್ತಾನೆ ಇರೋದೆ ಇಲ್ಲಿನ ಪ್ಲಾಟ್. ನೀವೇನಾದ್ರೂ ಈ ಸೀರೀಸ್ ನ ನೋಡೋದಕ್ಕೆ ಶುರು ಮಾಡಿದ್ರಿ ಅಂದ್ರೆ 10 ಎಪಿಸೋಡ್ ಒಂದೇ ಶಾರ್ಟ್ ಅಲ್ಲಿ ಮುಗಿಸೋದು ಖಚಿತ ಅನ್ಕೊಂಬಿಡಿ. ಇಲ್ಲಿನ ಕೆಲವು ಡೈಲಾಗ್ ಗಳನ್ನ ಪ್ರತೀಕ್ ಗಾಂಧಿ ಅವರು ಡೆಲಿವರ್ ಮಾಡಿರೋ ಆ ಸ್ವಾಗ್ ಗೆ ಫಿದಾ ಆಗೋದೆ ಗುರು. ಅದು ಕೊಟ್ಟಿದ್ ಕಿಕ್ಕೇ ಬೇರೆ. ನೋಡ್ಲಾ ಬೇಡವಾ ಅನ್ನೋ ಡೌಟ್ ಇಟ್ಕೊಳ್ಳೋದ್ ಬೇಡ, ಆರಾಮಾಗಿ ನೋಡಿ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಬರೋಬ್ಬರಿ 9.3 IMDb ರೇಟಿಂಗ್ ಅನ್ನ ಈ ಸೀರೀಸ್ ಪಡ್ಕೊಂಡಿದೆ ಅಂಡ್ ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ಸೋನಿ ಲೈವ್ ಅಲ್ಲಿ ನಿಮ್ಗೆ ಸಿಗುತ್ತೆ. ದ ಬಿಗ್ ಶಾರ್ಟ್ 2007-8ರಲ್ಲಿ USA ನಲ್ಲೊಂದು ಎಕನಾಮಿಕ್ ಕ್ರೈಸಿಸ್ ಉಂಟಾಗುತ್ತೆ ಅಂಡ್ ಅದು ದೊಡ್ಡ ಮಟ್ಟದಲ್ಲಿ ಜನಗಳನ್ನ ಎಫೆಕ್ಟ್ ಕೂಡ ಮಾಡುತ್ತೆ. ಈ ಸಿನಿಮಾದ ಕತೆ ಸೆಟ್ ಆಗಿರೋದು ಕೂಡ ಇದೇ ಕಾಲ್ಗಟ್ಟದಲ್ಲಿ. ನಮ್ಗೆ ಇಲ್ಲಿ ವಾಲ್ ಸ್ಟ್ರೀಟ್ ನ ಇನ್ವೆಸ್ಟರ್ಸ್ ನ ತೋರಿಸಿದ್ದಾರೆ. ಆವರೇಜ್ ಆಗಿ ಇಂತ ಒಂದು ಕ್ರೈಸಿಸ್ ಎದುರಾಗುತ್ತೆ ಅನ್ನೋದು ಮೊದ್ಲಿಂದಾನೇ ತಿಳಿದಿರುತ್ತೆ. ಆದ್ರೆ ಅವರು ತಮ್ಮ ಲಾಭವನ್ನ ಮಾತ್ರ ನೋಡ್ಕೊಂಡು ಹೇಗೆ ಆ ದೇಶದ ಎಕನಾಮಿನ ಅಳ್ಳಾಡ್ಸಿಟ್ರು ಅನ್ನೋದೇ ಇಲ್ಲಿನ ಪ್ಲಾಟ್. ಆಡಮ್ ಮೆಕೆ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಕ್ರಿಸ್ಟಿಯನ್ ಬ್ಯಾಲೆ, ಸ್ಟೀವ್ ಕ್ಯಾರಲ್ ಇನ್ನು ಮುಂತಾದವರು ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸೀರೀಸ್ ಉಂಟಾಗೋದಕ್ಕೆ ಕಾರಣ ಏನು, ಇದನ್ನ ತಡಿಬಹುದಾಗಿತ್ತ ಅಂಡ್ ಇದರಿಂದ ಏನೇನ್ ತಪ್ಪುಗಳು ನಡೆದ್ವು ಅನ್ನೋದೆಲ್ಲ ಬಹಳ ರಿಯಲಿಸ್ಟಿಕ್ ಆಗಿ ಅಂಡ್ ತುಂಬಾ ಕಾಂಪ್ಲಿಕೇಟ್ ಮಾಡದೆ ತೋರಿಸ್ಕೊಂಡಿದ್ದಾರೆ. ಅಂಡ್ ದಟ್ ರಿಯಲಿ ಇಂಪ್ರೆಸ್ಡ್ ಮೀ. ಈ ಫೈನಾನ್ಷಿಯಲ್ ಫೀಲ್ಡ್ ನ ಫಿಲಂ ಗಳನ್ನ ಹೆಚ್ಚಾಗಿ ಇಷ್ಟಪಡೋರು, ಆಸಕ್ತಿ ಇರೋರ್ಗೆ ಇದೊಂದು ಒಳ್ಳೆ ವಾಚ್. 7.8 IMDb ರೇಟಿಂಗ್ ನೊಂದಿಗೆ ಸಿನಿಮಾ ನಿಮಗೆ ಸಿಗೋದು ಪ್ರೈಮ್ ವಿಡಿಯೋ ಹಾಗೂ ಆಪಲ್ ಟಿವಿ ನಲ್ಲಿ. ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಅವೈಲಬಲ್ ಇದೆ. ಲಿಮಿಟ್ಲೆಸ್. ನಮ್ ಮೆದ್ಲು ನಾವು ಅನ್ಕೊಳ್ಳೋದಕ್ಕಿಂತ ಬಹಳ ಚುರುಕಿದೆ ಗುರು. ನಾವು ಕೆಲವೊಂದ್ಸಲಿ ಸಬ್ ಕಾನ್ಶಿಯಸ್ಲಿ ತಗೊಳ್ಳೋಂತಹ ಡಿಸಿಷನ್ಗಳು ನಮ್ಮನ್ನ ಬೆರಗಾಗಿಸ್ಬಿಡ್ತವೆ. ಆ ರ್ಯಾಂಡಮ್ ಮೂಮೆಂಟ್ ಅಲ್ಲಿ ಎಷ್ಟು ಫಾಸ್ಟ್ ಆಗಿ ತಲೆ ಓಡಿತೋ ಅಷ್ಟು ಫಾಸ್ಟ್ ಆಗಿ ನಮಗ್ ಬೇಕಾದಂಗೆ ವರ್ಕ್ ಆಗಲ್ಲ. ಈ ಸಿನಿಮಾದಲ್ಲಿ ಒಂದು ಪಕ್ಷ ನಮ್ಮ ಬ್ರೈನ್ ನ 100% ಯೂಸ್ ಮಾಡಿದ್ರೆ ಏನೆಲ್ಲ ಕ್ರೇಜಿ ಪಾಸಿಬಿಲಿಟೀಸ್ ಗಳು ಇದಾವೆ ಅನ್ನೋದನ್ನ ಸಖತ್ತಾಗಿ ತೋರಿಸ್ಕೊಂಡಿದ್ದಾರೆ. ನೀಲ್ ಬರ್ಗರ್ ಅವರು ಈ ಸಿನಿಮಾದ ಡೈರೆಕ್ಟರ್ ಆಗಿದ್ದು, ಬ್ರಾಡ್ಲಿ ಕೂಪರ್ ಅವರು ಮೇನ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ನಾಯಕನಾದ ಎಡ್ಡಿಗೆ ಒಬ್ಬ ಸ್ನೇಹಿತನಿಂದ ಒಂದು ಪಿಲ್ ಅಂದ್ರೆ ಡ್ರಗ್ ಬಗ್ಗೆ ಕೇಳಿ ಬರುತ್ತೆ. ಆ ಡ್ರಗ್ ನ ಕನ್ಸ್ಯೂಮ್ ಮಾಡಿದಾಗ ಮನುಷ್ಯನ ಮೆದುಳು ಅತಿ ಚುರುಕಾಗಿ ಅದೆಷ್ಟೋ ದಿವಸ ತಗೊಳ್ತಾ ಇದ್ದಂತಹ ಕೆಲಸವನ್ನ ಒಂದೇ ದಿವಸದಲ್ಲಿ ಮಾಡುವಂತಹ ಶಕ್ತಿ ಅವನಿಗೆ ಬರುತ್ತೆ. ಆದ್ರೆ ಡ್ರಗ್ಗೆ ಒಂದ್ಸಲಿ ಅಡಿಕ್ಟ್ ಆದ್ರೆ ಇದರಿಂದ ಹೊರ ಬರೋದು ಸಿಕ್ಕಾಪಟ್ಟೆ ಕಷ್ಟ. ಈ ಡ್ರಗ್ ನ ಬಳಸ್ಕೊಂಡು ಎಡಿ ಹೇಗೆ ಸ್ಟಾಕ್ ಮಾರ್ಕೆಟ್ ನ ಬಾದ್ಶಾ ಆದ ಅನ್ನೋದೇ ಇಲ್ಲಿನ ಮೇನ್ ಪ್ಲಾಟ್. ಇಲ್ಲಿನ ರೆಪ್ರೆಸೆಂಟೇಷನ್, ಪರ್ಫಾರ್ಮೆನ್ಸ್, ಸ್ಟೋರಿ ಲೈನ್ ಬಹಳ ಇಂಪ್ರೆಸ್ ಮಾಡಿದ್ವು ನನ್ನ. ನಾನು ಇಲ್ಲಿ ಹೇಳಿದ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಗುತ್ತೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು ಅಂತಂದ್ರೆ ಇವಾಗಲೇ ಹೋಗಿ ನೋಡಿ. ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಆಗೋದಿಲ್ಲ. 7.4 IMDb ರೇಟಿಂಗ್ ಈ ಸಿನಿಮಾ ಪಡ್ಕೊಂಡಿದೆ. ಯೂಟ್ಯೂಬ್ ನಲ್ಲೇ ಇಂಗ್ಲಿಷ್ ಭಾಷೆಯಲ್ಲಿ ಫ್ರೀ ಆಗಿ ಅವೈಲಬಲ್ ಇದೆ. ದ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್. ಜಾರ್ಡನ್ ಬೆಲ್ಫೋರ್ಟ್ ಅವರ ಜೀವನಾಧಾರಿತ ಸಿನಿಮಾ ಇದಾಗಿದ್ದು, ಮಾರ್ಟಿನ್ ಸ್ಕಾರ್ಸೆಸ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಅಂಡ್ ನನ್ನ ಫೇವ್ರೆಟ್ ಲಿಯೋನಾರ್ಡೋ ಡಿ ಕ್ಯಾಪ್ರಿಯೋ ಮುಖ್ಯ ಭೂಮಿಕೆಯಲ್ಲಿ ಮಿಂಚಿದ್ದಾರೆ. ಈ ಮನುಷ್ಯನ ಕ್ಯಾರೆಕ್ಟರ್ ಸಖತ್ ಅನ್ಪ್ರೆಡಿಕ್ಟಬಲ್. ಇವ್ರು ಮಾಡಿರುವಂತಹ ಕೆಲಸಗಳಿಲ್ಲ, ಸಿಗಾಕೊಳ್ದೇ ಇರುವಂತಹ ಕಾಂಟ್ರವರ್ಸಿಗಳೇ ಇಲ್ಲ. ತನ್ನ ತಲೆನ ಸೂಪರ್ ಆಗಿ ಓಡಿಸಿ ಸಿಸ್ಟಮ್ ನಲ್ಲಿ ಇರುವಂತಹ ಲೂಪ್ ಹೋಲ್ಸ್ ಗಳಿಂದ ಇವನು ಸೂಪರ್ ರಿಚ್ ಆಗಿದೆ ಇಲ್ಲಿನ ಪ್ಲಾಟ್. ಪರ್ಫಾರ್ಮೆನ್ಸ್ ಗಳಿಗೆ ಈ ಸಿನಿಮಾ ಒಂದು ಸ್ಟ್ಯಾಂಡರ್ಡ್ ನೇ ಸೆಟ್ ಮಾಡ್ಬಿಟ್ಟಿತ್ತು ಆ ಕಾಲದಲ್ಲಿ. ಸ್ಟೋರಿ ಸುಮಾರಾಗಿದ್ರು ಪರ್ಫಾರ್ಮೆನ್ಸ್ ಇಂದ, ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್ ಗಳಿಂದ ಹೇಗೆ ಒಂದು ಮಾಸ್ಟರ್ ಪೀಸ್ ರೆಡಿ ಮಾಡಬಹುದು ಅನ್ನೋದಕ್ಕೆ ಈ ಸಿನಿಮಾ ಒಂದು ಎಕ್ಸಾಂಪಲ್. ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಏನನ್ನ ಮಾಡದೆ ಹೋದ್ರೆ ಒಳ್ಳೇದು ಅನ್ನೋದನ್ನ ಇಲ್ಲಿ ಸೈಕಾ ಕಟ್ಕೊಟ್ಟಿದ್ದಾರೆ. ಈ ಸಿನಿಮಾ ಕೂಡ ನನಗೆ ಬಹಳ ಅಚ್ಚುಮೆಚ್ಚು. ತುಂಬಾ ಜನಕ್ಕೆ ಇದೊಂದು ಆವರೇಜ್ ಸಿನಿಮಾ ಅಂತ ಅನ್ಸಿದ್ರು, ಅದೇ ತರ ಇನ್ನಷ್ಟು ಜನಕ್ಕೆ ಇದೊಂದು ಪರ್ಫೆಕ್ಟ್ ಸಿನಿಮಾ ಅಂತ ಕೂಡ ಅನ್ಸಿದೆ. 8.2 IMDb ರೇಟಿಂಗ್ ಅನ್ನ ಈ ಸಿನಿಮಾ ಪಡ್ಕೊಂಡಿದೆ. ಪ್ರೈಮ್ ವಿಡಿಯೋನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಅವೈಲಬಲ್ ಇದೆ. ನೋಡ್ಬಿಟ್ಟು ಆವರೇಜಾ ಮಾಸ್ಟರ್ ಪೀಸಾ ಅಂತ ನೀವೇ ಡಿಸೈಡ್ ಮಾಡಿ.
ಫರ್ಜಿ ಇದು ಫ್ಯಾಮಿಲಿ ಮ್ಯಾನ್ ಖ್ಯಾತಿಯ ರಾಜ್ ಅಂಡ್ ಡಿಕೆ ಇಬ್ರು ಡೈರೆಕ್ಟ್ ಮಾಡಿ ಶಾಹಿದ್ ಕಪೂರ್, ವಿಜಯ್ ಸೇತುಪತಿ, ಕೆ ಮೆನನ್, ರಾಶಿ ಖನ್ನಾ, ಅಮೋಲ್ ಪಾಲೇಕರ್ ದೊಡ್ಡ ಕಲಾವಿದರ ದಂಡ ಇರುವಂತಹ ವೆಬ್ ಸೀರೀಸ್ ಗುರು ಇದು. ಸನ್ನಿ ಓರ್ವ ಸಾಧಾರಣ ಪೇಂಟರ್. ಇವನ್ಗೆ ಕಲೆ ಇದೆ, ಟ್ಯಾಲೆಂಟ್ ಇದೆ, ಬಟ್ ಅದಕ್ಕೆ ಬೆಲೆ ಆಗ್ಲಿ ತೋರ್ಸೋದಕ್ಕೆ ಜಾಗ ಆಗ್ಲಿ ಇಲ್ಲವೇ ಇಲ್ಲ. ಇವನು ತನ್ನ ಕಲೆಯನ್ನ ಬಳಸಿ ನಕಲಿ ನೋಟ್ಗಳನ್ನ ತಯಾರಿಸಿ ಮುದ್ರಿಸೋದಕ್ಕೆ ಆರಂಭ ಮಾಡ್ತಾನೆ. ಅದರಿಂದ ಅವನ ಜೀವನಾನೇ ಬದಲಾಗಿ ಹೋಗ್ಬಿಡುತ್ತೆ. ಬಟ್ ಒಂದು ಟ್ವಿಸ್ಟ್, ಸೀನಿಯರ್ ಇನ್ಸ್ಪೆಕ್ಟರ್ ಆದಂತಹ ಮೈಕಲ್ಗೆ ಇವರು ನಡೆಸ್ತಾ ಇರುವಂತಹ ಸ್ಕ್ಯಾಮ್ ಬಗ್ಗೆ ತಿಳಿದಿದೆ ಅಂಡ್ ಅವರನ್ನ ಹಿಡಿಯೋದ್ರಲ್ಲಿ ಯಾವ ಚಾನ್ಸ್ ಕೂಡ ಇವರು ಬಿಡೋದಿಲ್ಲ. ಸನ್ನಿಗೂ ಮೈಕಲ್ಗೂ ಏನೇನ್ ಚಾಲೆಂಜಸ್ ಇದೆ, ಈ ಕಳ್ಳ ಪೊಲೀಸ್ ಆಟದಲ್ಲಿ ಗೆಲ್ಲೋದು ಯಾರು ಅನ್ನೋದೇ ಇಲ್ಲಿನ ಪ್ಲಾಟ್. ಯಾವುದೇ ಮೆಗಾ ಆಕ್ಷನ್ ಸೀಕ್ವೆನ್ಸ್ ಗಳಿಲ್ಲದೆ ಡೈಲಾಗ್ ಗಳಲ್ಲೇ ಸೀನ್ ಗಳನ್ನ ಎಲಿವೇಟ್ ಮಾಡೋದು ರಾಜ್ ಅಂಡ್ ಡಿಕೆ ಅವರ ಸ್ಪೆಷಾಲಿಟಿ. ಅಂಡ್ ಅದಿಲ್ಲೂ ಕೂಡ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟಿದೆ. ಸೀರೀಸ್ ನಲ್ಲಿ 40ರಿಂದ 50 ನಿಮಿಷದ 10 ಎಪಿಸೋಡ್ಗಳಿದ್ದು ನಮ್ಮ ಭಾಷೆ ಕನ್ನಡದಲ್ಲೇ ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. 8.3 IMDb ರೇಟಿಂಗ್ ಜೊತೆಗೆ ಎಲ್ಲಾರು ಎಲ್ಲಾದರ ಯೂನಿವರ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಿರೋ ಟೈಮಲ್ಲಿ ಇವ್ರು ಕೂಡ ಫ್ಯಾಮಿಲಿ ಮ್ಯಾನ್ ಶೋಗೆ ಲಿಂಕ್ ಇರುವಂತಹ ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಹೇಗ್ ವರ್ಕ್ ಆಗುತ್ತೆ ಅಂತ ಕಾದ್ ನೋಡೋಣ. ಲಕ್ಕಿ ಭಾಸ್ಕರ್ ಇದು ವೆಂಕಿ ಅಟ್ಲೂರಿ ಅವರು ಡೈರೆಕ್ಟ್ ಮಾಡಿ ದುಲ್ಕರ್ ಸಲ್ಮಾನ್, ಮೀನಾಕ್ಷಿ ಚೌಧರಿ, ಸಾಯಿ ಕುಮಾರ್ ಲೀಡ್ ಗಳಾಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ತೆಲುಗಿನ ಈ ಥ್ರಿಲ್ಲರ್ ಡ್ರಾಮಾ 1992ರ ಸ್ಟಾಕ್ ಎಕ್ಸ್ಚೇಂಜ್ ಸ್ಕ್ಯಾಮ್ ನ ಟ್ರೂ ಇನ್ಸಿಡೆಂಟ್ಸ್ ಮೇಲೆ ಬೇಸ್ ಆಗಿದೆ. ಇಲ್ಲಿನ ಮುಖ್ಯ ಪಾತ್ರಧಾರಿ ಹೆಸರು ಭಾಸ್ಕರ್. ಬ್ಯಾಂಕ್ ಅಲ್ಲಿ ಸಾಧಾರಣ ಕ್ಯಾಶಿಯರ್ ನ ಕೆಲಸ ಮಾಡ್ತಾ ಇರ್ತಾನೆ. ಇವನು ಬಹಳ ನಿಷ್ಠಾವಂತ. ಸತತ 3 ವರ್ಷ ಎಂಪ್ಲಾಯಿ ಆಫ್ ದ ಇಯರ್ ಅಂತ ಕೂಡ ಅನ್ಸ್ಕೊಂಡಿರ್ತಾನೆ. ಬಟ್ ಸಾಲದ ಪ್ರಮಾಣ ಜಾಸ್ತಿ ಆಗ್ತಾ ಆಗ್ತಾ ಇವನಿಗೆ ಸಾಕಷ್ಟು ಹಣದ ಅವಶ್ಯಕತೆ ಹೆಚ್ಚಾಗುತ್ತೆ. ಇವನ್ ಜೀವನದಲ್ಲಿ ನಡೆದಂತಹ ಒಂದು ಆಕಸ್ಮಿಕ ಘಟನೆಯಿಂದ ಇವನು ಬದಲಾಗ್ತಾನೆ. ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಇರುವಂತಹ ಕೆಲವು ಲೂಪ್ ಹೋಲ್ಸ್ ಗಳನ್ನ ಗಮನಿಸಿ ಅದರಿಂದ ಹೇಗೆ ರಿಚ್ ಆದ, ಮಿಡಲ್ ಕ್ಲಾಸ್ ಬದುಕನ್ನ ಸಾಗಿಸ್ತಾ ಇದ್ದ ಇವನು ಹೇಗೆ ಸೂಪರ್ ರಿಚ್ ಆದ, ಅಷ್ಟೆಲ್ಲ ಮಾಡಿ ಇವನ್ ಸಿಕ್ ಬೀಳ್ತಾನ ಇಲ್ವಾ ಅನ್ನೋದೇ ಇಲ್ಲಿನ ಪ್ಲಾಟ್. ದುಲ್ಕರ್ ಅವರ ಪರ್ಫಾರ್ಮೆನ್ಸ್ ಮತ್ತು ಇಲ್ಲಿನ ಸ್ಕ್ರೀನ್ ಪ್ಲೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 8.4 IMDb ರೇಟಿಂಗ್ ಅನ್ನ ಸಿನಿಮಾ ಪಡ್ಕೊಂಡಿದೆ. ಈಗ ಅಂದ್ರೆ ಆಸ್ ಆಫ್ ನವೆಂಬರ್ ಫಸ್ಟ್ ವೀಕ್ ಥಿಯೇಟರ್ ಗಳಲ್ಲಿ ಅದ್ದೂರಿ ಸಕ್ಸಸ್ ಅನ್ನ ಈ ಸಿನಿಮಾ ಕಾಣ್ತಿದೆ. ಇಲ್ಲ ಗುರು, ನಾನು OTT ಬಂದ್ಮೇಲೆ ನೋಡ್ತೀನಿ ಇನ್ನೋರ್ಗೆ. ನೆಟ್ಫ್ಲಿಕ್ಸ್ ನಲ್ಲಿ ಇದರ ರಿಲೀಸ್ ನವೆಂಬರ್ 30ಗೆ ಸ್ಕೆಡ್ಯೂಲ್ ಆಗಿದೆ. ಅಂಡ್ ಕನ್ನಡ ಭಾಷೆಯಲ್ಲಿ ಕೂಡ ಈ ಸಿನಿಮಾ ಥಿಯೇಟರ್ ರಿಲೀಸ್ ಆಗಿದೆ ಅಂಡ್ OTT ಅಲ್ಲಿ ಕೂಡ ಕನ್ನಡದಲ್ಲಿ ಬರುತ್ತೆ. ದಿ ಬ್ಯಾಂಕರ್ 1950-60ನೇ ದಶಕದಲ್ಲಿ ಅಮೆರಿಕಾದಲ್ಲಿ ಕಪ್ಪು ಮೈ ಬಣ್ಣ ಇರೋರ್ ಮೇಲೆ ಬಹಳ ಕೀಳು ಮಟ್ಟದ ಭೇದ ಭಾವ ಮಾಡ್ಲಾಗ್ತಾ ಇತ್ತು. ಲೇಬರ್ ಕ್ಲಾಸ್ ನ ಜನಗಳಲ್ಲಿ ಎಷ್ಟೇ ಸ್ಕಿಲ್ಲು ಟ್ಯಾಲೆಂಟ್ ಇದ್ರು ಅವರ ದರ್ಜೆಯನ್ನ ಕೆಳಮಟ್ಟದಲ್ಲೇ ಉಳಿಸಲಾಗ್ತಾ ಇತ್ತು. ಈ ಸಿನಿಮಾದಲ್ಲಿ ಬರ್ನಾರ್ಡ್ ಗ್ಯಾರೆಟ್ ಅನ್ನೋನ ಕತೆ ತೋರಿಸಲಾಗಿದೆ. ಇವನೊಬ್ಬ ಆಫ್ರಿಕನ್ ಬ್ಲಾಕ್ ವರ್ಗಕ್ಕೆ ಸೇರಿದವನು. ಬ್ಯಾಂಕ್ ನ ಮುಂದೆ ಶೂ ಪಾಲಿಶ್ ಮಾಡ್ತಾ ಮಾಡ್ತಾ ಬಂದ ಪುಡಿ ಕಾಸಿಂದ ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾನೆ. ಆದ್ರೆ ಇವನಿಗೊಂದು ಆಸೆ ಇರುತ್ತೆ, ನಿಮ್ಗೆ ಇರುತ್ತಲ್ಲ ಅದೇ ತರ ತನ್ನದೇ ಆದಂತಹ ಒಂದು ಬ್ಯಾಂಕ್ ಅಥವಾ ಕಂಪನಿನ ತೆಗೆದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು ಅನ್ನೋದು. ಆ ಕನಸನ್ನ ಈಡೇರಿಸೋದಕ್ಕೆ ಯಾವುದೆಲ್ಲ ದಾರಿಯನ್ನು ಬಳಸ್ಕೊಂಡ ತನ್ನ ಕಂಪನಿ ಒಬ್ಬ ವೈಟ್ ಅವನ್ಗೆ ಸೇರಿದ್ದು ಅಂತ ಪೋರ್ಟ್ರೇ ಮಾಡಿ ಜನಗಳಿಗೆ ತನ್ನ ಪರಿಚಯ ಮಾಡಿಸ್ದೆ ಹೇಗೆ ಸೂಪರ್ ರಿಚ್ ಆದ ಅನ್ನೋದೇ ಇಲ್ಲಿನ ಬೇಸಿಕ್ ಪ್ಲಾಟ್. ಸಿನಿಮಾದಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಗಳು ಸೈ ಅಂತ ಅನಿಸ್ಕೋತವೆ. ಎಸ್ಪೆಷಲಿ ಇಲ್ಲಿನ ಆರ್ಟ್ ಡಿಪಾರ್ಟ್ಮೆಂಟ್. 90s ನಲ್ಲಿ ಸೆಟ್ ಆದಂತಹ ಸಿನಿಮಾಗಳನ್ನೇ ಎಫೆಕ್ಟಿವ್ ಆಗಿ ಕನ್ವೆ ಮಾಡೋದಕ್ಕೆ ಬಹಳ ಎಫರ್ಟ್ಸ್ ಬೇಕು. ಬಟ್ ಇವರು ಕೈಗೆ ತಗೊಂಡಿರೋದು 1940-50ರ ಪೀರಿಯಡ್ ನ. ಅದು ಬಹಳ ಕನ್ವಿನ್ಸಿಂಗ್ ಆಗಿದೆ ಗುರು. 7.3 IMDb ರೇಟಿಂಗ್ ನೊಂದಿಗೆ ಇದು ನಿಮ್ಗೆ ಆಪಲ್ TV ಪ್ಲಸ್ ನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಅವೈಲಬಲ್ ಇದೆ. ಸ್ಪೆಷಲ್ ಚಬೀಸ್ ಇದು MS ಧೋನಿ ದ ಅನ್ಫೋಲ್ಡ್ ಖ್ಯಾತಿಯ ನೀರಜ್ ಪಾಂಡೆ ಅವರು ಡೈರೆಕ್ಟ್ ಮಾಡಿ ಅಕ್ಷಯ್ ಕುಮಾರ್, ಮನೋಜ್ ಬಾಜ್ಪೇಯಿ, ಅನುಪಮ್ ಖೇರ್ ಇನ್ನು ಮುಂತಾದವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಒಂದು ಫೇಕ್ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡುವಂತಹ ಟೀಮ್ ನ ಇಲ್ಲಿ ತೋರಿಸಲಾಗಿದೆ. ಈ ಟೀಮು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನು, ಪೊಲಿಟಿಷಿಯನ್ಸ್ ಗಳ ಮನೆಯಲ್ಲಿ ರೈಡ್ ನ ನಡೆಸಿ ಅಲ್ಲಿ ಸಿಗುವಂತಹ ಹಣವನ್ನ ಇಟ್ಕೊಂಡು ಪರಾರಿ ಆಗ್ತಾ ಇರ್ತಾರೆ. ಇವರು ಈ ಕೆಲಸ ಮಾಡೋದಕ್ಕೆ ಏನ್ ಕಾರಣ, ಈ ಪ್ರೋಸೆಸ್ ಅಲ್ಲಿ ಏನೆಲ್ಲ ಸೀಕ್ರೆಟ್ ಗಳು ಹೊರಗೆ ಬಂದ್ವು, ಅಷ್ಟಕ್ಕೂ ಇವರೆಲ್ಲ ಕಾನೂನಿನ ಕೈಗೆ ಸಿಕ್ ಬೀಳ್ತಾರ ಇಲ್ವಾ ಅನ್ನೋದೇ ಇಲ್ಲಿನ ಪ್ಲಾಟ್. ಒಂದ್ ತಕಡಿಲಿ ಇಲ್ಲಿನ ಕಾಮಿಡಿ ಸೀನ್ಸ್ ಗಳು, ಸೀರಿಯಸ್ ಮೂಮೆಂಟ್ಸ್ ಗಳನ್ನ ತೂಗಿದ್ರೆ ಅದು ಸಮವಾಗಿರುತ್ತೆ. ಅಷ್ಟು ಬ್ಯಾಲೆನ್ಸ್ಡ್ ಆಗಿ ಮೂಡ್ ಬಂದಿರುವಂತಹ ಸಿನಿಮಾ ಇದು. ಇದ್ದ ಸೀಕ್ವೆನ್ಸ್ ಗಳು, ಪಾತ್ರಗಳು ಎಲ್ಲ ನಮ್ಗೆ ಫೋರ್ಸ್ ಅನ್ನುವಂತಹ ಭಾವನೆ ಕೂಡ ಕೊಡಲ್ಲ. ತುಂಬಾ ನ್ಯಾಚುರಲ್ ಆಗಿ ಬರ್ಕೊಂಡಿದ್ದಾರೆ ಎಲ್ಲವನ್ನ. ಅಕ್ಷಯ್ ಕುಮಾರ್ ಅವರ ಪರ್ಫಾರ್ಮೆನ್ಸ್ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ ಈ ಸಿನಿಮಾದಲ್ಲಿ. 8 IMDb ರೇಟಿಂಗ್ ಹೊಂದಿರುವಂತಹ ಈ ಸಿನಿಮಾ ಯೂಟ್ಯೂಬ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಇದಾಗಿತ್ತು ಮಸ್ಟ್ ವಾಚ್ ಸ್ಕ್ಯಾಮ್ ರಿಲೇಟೆಡ್ ಸಿನಿಮಾಗಳು. ಈ ಸಿನಿಮಾಗಳಲ್ಲಿ ನಿಮಗೆ ಯಾವ್ದು ತುಂಬಾ ಇಷ್ಟ ಆಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಯಾವ್ದಾದ್ರು ಸಿನಿಮಾನ ನಾನು ರೆಫರ್ ಮಾಡಾದ್ಮೇಲೆ ನೋಡಿದ್ರೆ ಅದು ನಿಮ್ಗೆ ಇಷ್ಟ ಆಗಿದೆ ಅದನ್ನ ಕೂಡ ಕಮೆಂಟ್ ಮಾಡಿ. ನಾನು ಕಮೆಂಟ್ ಓದೋದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಈ ಸ್ಕ್ಯಾಮ್ ರಿಲೇಟೆಡ್ ಸಿನಿಮಾಗಳ ಸಜೆಷನ್ ನಿಮ್ಗೆ ಇಷ್ಟ ಆಗಿದ್ರೆ ಇದರ ಪಾರ್ಟ್ 2 ವಿಡಿಯೋ ಮಾಡುವಂತಹ ಪ್ರಯತ್ನವನ್ನ ಕೂಡ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.